ಪಾಟೀಲ್ ನಿಮಗೂ ಫ್ರೀ, ಮಹದೇವಪ್ಪ ನಿಮಗೂ ಫ್ರೀ ಎಂದಿದ್ರು ಸಿದ್ದರಾಮಯ್ಯ. ಆದ್ರೆ ಈಗ ಗ್ಯಾರಂಟಿಗಳು ಎಲ್ಲರಿಗೂ ಸಿಗೋದಿಲ್ವಾ? ಗ್ಯಾರಂಟಿಗಳಲ್ಲಿ ಭಾರಿ ಪರಿಷ್ಕರಣೆ. ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದೇನು? ಗೃಹಲಕ್ಷ್ಮಿ ಹಣ ಸತ್ತವರಿಗೂ ಹೋಗ್ತಾ ಇದ್ಯಾ? ಗೃಹ ಜ್ಯೋತಿ ಹೊರ ರಾಜ್ಯದವರಿಗೂ ಹೋಗ್ತಾ ಇದ್ಯಾ? ಗ್ಯಾರಂಟಿ ಯೋಜನೆಗಳಿಗೆ ಪರಿಷ್ಕರಣೆ ಯಾಕೆ? ನಮಗೆ ನೇರವಾಗಿ ಕರೆಕ್ಟಾಗಿ ಅವರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರು ಡ್ರಾ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು? ನಾವು ಸರಿಯಾಗಿ ಸಿಗಬೇಕಂತ ಇನ್ನೊಂದು ಸಾರಿ ಅರ್ಜಿ ತೊಗೊಳ್ತಾವಂತ ಹೊಸ CM ಘೋಷಣೆ ಮಾಡೋದು ಒಳ್ಳೇದದು. ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟು ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನು ಬಿಡಲಿಕ್ಕೆ, ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ ಏನೋ ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ. ಬಿಜೆಪಿಯವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದರ ಬದಲಾಗಿ ಬಹಿರಂಗ ಸತ್ಯವನ್ನು ಅವರು ಒಪ್ಕೋಬೇಕಾಗ್ತದೆ. ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದೆ, ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ವಿಫಲವಾಗಿದೆ. ಗ್ಯಾರಂಟಿಗಳ ಯೋಜನೆಯನ್ನ ಪರಿಷ್ಕರಣೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 5,000 ಕೋಟಿ ಇವತ್ತು ಅಕೌಂಟೇ ಸಿಗ್ತಿಲ್ಲ ಅಂತಕ್ಕಂಥದ್ದೇನು ಹೇಳ್ತಾ ಇದ್ದಾರೆ. 5,000 ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಮೊದಲಿನ ಹಂಗೆ ಬರ್ಬೇಕ್ರಿ, ಯಾಕಂದ್ರೆ ಅರ್ಜಿ ಹಾಕಂದ್ರೆ ರಿಪೀಟ್ ನಮಗೆ ಹಾಕ್ಲಕ್ ಆಗಲ್ರಿ. ನಮಗೆ ವಯಸ್ಸಾದವ್ರಿಗೆ ಹೋಗ್ಲಕ್ ಆಗಂಗಿಲ್ರಿ. ನೀವು ಈಗ ಅರ್ಜಿ ಹಾಕಂತಾರಿ, ನಮ್ಮ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾವ್ರಿ? ಸತ್ತು ಹೋದವರು ಒಂದು ಯಾದಿಗಳನ್ನ ಪರಿಷ್ಕರಣೆ ಮಾಡಿ ಅವ್ರ ಹೆಸರನ್ನು ತೆಗೆದು ಹಾಕಿದ್ರೆ ಆಗ್ತಿತ್ತು ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತೊಮ್ಮೆ ಅರ್ಜಿ ತಗೊಳ್ಳೋದು ಬೇಡ ಅನ್ಸುತ್ತೆ. ಜನಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಸ್ವಾಮಿ, ನಿಮ್ಗೆ ಅದು ಏನಾದ್ರು ಗೊತ್ತಿದೆಯಾ? ಅದ್ರ ಅರಿವಿದೆಯಾ ನಿಮ್ಗೆ ಏನಾದ್ರು? ನಿಮ್ಗೆ ಬಂದು ಆಫೀಸ್ಗೆ ಅಲ್ದು ಸಾಯ್ಬೇಕಾಗುತ್ತೆ. ಹೋದಲ್ಲಿ ಬಂದಲ್ಲೆಲ್ಲ ಹೆಮ್ಮೆಯಿಂದ ಗ್ಯಾರಂಟಿಗಳ ಬಗ್ಗೆ ಹೇಳಿಕೊಡ್ತಾ ಇದ್ದ ಕೈ ನಾಯಕರು ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೊಸ ರಾಗ ತೆಗೆಯಲು ಶುರು ಮಾಡಿದ್ದಾರೆ. ಹಿಂದೆಲ್ಲ ಯಾರಾದರೂ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ಮಾತಾಡಿದ್ರೆ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದ ಕೈ ನಾಯಕರು ಈಗ ಸ್ವತಃ ತಾವೇ ಗ್ಯಾರಂಟಿಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡಲು ಹೊರಟಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳು ನಿಲ್ಲಲ್ಲ, ಹೊಸದಾಗಿ ಅರ್ಜಿ ಹಾಕದಿದ್ರೆ ಸಿಗಲ್ಲ. ಗ್ಯಾರಂಟಿಗಳಿಗೆ ಸರ್ಜರಿ ಮಾಡ್ತಿರೋದೇಕೆ? ಪರಿಷ್ಕರಣೆ ಬಗ್ಗೆ ಸರ್ಕಾರ ಹೇಳೋದೇನು? ಗೃಹಲಕ್ಷ್ಮಿ ಕಾಸು, ಗೃಹ ಜ್ಯೋತಿ ಕರೆಂಟು, ಈ ಯೋಜನೆಗಳು ಸಿಗಬೇಕಂದ್ರೆ ಏನ್ ಮಾಡಬೇಕು? ಪಂಚ ಗ್ಯಾರಂಟಿಗಳು 2023ರಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆಯ ಸ್ವರೂಪವನ್ನೇ ಬದಲಾಯಿಸಿದ ಯೋಜನೆಗಳು. ಅಲ್ಲಿಯವರೆಗೂ ಯಾರಿಗೆ ಓಟ್ ಹಾಕೋದು ಅನ್ನೋ ಕನ್ಫ್ಯೂಷನ್ನಲ್ಲಿದ್ದ ಜನರಿಗೆ ಕ್ಲಾರಿಟಿ ಕೊಟ್ಟು ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದ್ದು ಇದೇ ಗ್ಯಾರಂಟಿಗಳು ಇಡೀ ದೇಶದ ಜನರ ಗಮನ ಸೆಳೆದಿದ್ದು. 2023ರ ನಂತರ ನಡೆದ ಎಲ್ಲ ಚುನಾವಣೆಗಳಲ್ಲೂ ಕರ್ನಾಟಕದ ಕಾಂಗ್ರೆಸ್ ಫ್ರೀ ಬಿಗಳನ್ನೇ ಎಲ್ಲರೂ ಫಾಲೋ ಮಾಡುವಂತಾಗಿತ್ತು. 2024ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಇನ್ನೂ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಕೈ ನಾಯಕರಂತೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ರು. ಆದರೆ ಈಗ ಅದೇ ನಾಯಕರು ಗ್ಯಾರಂಟಿಗಳಲ್ಲಿ ಒಂದಷ್ಟು ಬದಲಾವಣೆ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿಗಳು ಎನ್ನುವಂತಾಗಿತ್ತು. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಪಕ್ಕದ ರಾಜ್ಯಗಳಲ್ಲೂ ನಮ್ಮ ಗ್ಯಾರಂಟಿಗಳ ಬಗ್ಗೆಯೇ ಮಾತಾಡುವಂತೆ ಆಗಿತ್ತು. ರಾಜ್ಯದಲ್ಲಿ ಗ್ಯಾರಂಟಿ ಆಶ್ವಾಸನೆಗಳು ವರ್ಕೌಟ್ ಆದ ನಂತರ ತೆಲಂಗಾಣದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳ ಆಮಿಷವೊಡ್ಡಿ ಅಲ್ಲೂ ಸಹ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಗ್ಯಾರಂಟಿಗಳನ್ನು ನಂಬಿ ಜನರು ಓಟ್ ಹಾಕಿದ್ರಿಂದ ಆ ಗ್ಯಾರಂಟಿಗಳನ್ನು ನಿಲ್ಲಿಸುವ ಪ್ರಮೇಯವೇ ಇಲ್ಲ ಅಂತ ಕೈ ನಾಯಕರು ಸಾಕಷ್ಟು ಬಾರಿ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿಕೊಂಡಿದ್ರು. ಆದರೆ ಈಗ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಬೇರೆ ರೀತಿಯ ಮಾತಾಡ್ತಾ ಇದೆ. ಗ್ಯಾರಂಟಿಗಳಿಂದ ಅಧಿಕಾರ ಪಡೆದುಕೊಂಡ ನಾಯಕರೇ ಈಗ ಗ್ಯಾರಂಟಿಗಳನ್ನು ಬದಲಾವಣೆ ಮಾಡಬೇಕು ಅಂತಿದ್ದಾರೆ. ಗ್ಯಾರಂಟಿಗಳು ನಮ್ಮ ಸರ್ಕಾರದ ಹೆಮ್ಮೆ. ನಮ್ಮ ಗ್ಯಾರಂಟಿಗಳನ್ನು ಬೇರೆಯೊಬ್ಬರು ಕಾಪಿ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಎಂದಿಗೂ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಮಗೆ ಗ್ಯಾರಂಟಿಗಳು ಹೊರೆ ಆಗಲ್ಲ ಅಂತ ಹೇಳ್ತಾ ಇದ್ದ ಕೈ ನಾಯಕರು ಈಗ ತಮಗೆ ಅಧಿಕಾರ ಬರಲು ಕಾರಣವಾದ ಗ್ಯಾರಂಟಿಗಳನ್ನೇ ಬದಲಾವಣೆ ಮಾಡಲು ಹೊರಟಿದ್ದಾರೆ. ಈ ಹಿಂದೆ ನಮ್ಮ ಸರ್ಕಾರಕ್ಕೆ ಪಂಚ ಗ್ಯಾರಂಟಿಗಳು ಬರ್ಡನ್ ಆಗ್ತಾ ಇವೆ ಅಂತ ಹೇಳಿಕೊಂಡಿದ್ದ ನಾಯಕರು ಈಗ ಗ್ಯಾರಂಟಿಗಳಲ್ಲಿ ಒಂದಷ್ಟು ಬದಲಾವಣೆ ಮಾಡಲು ತೀರ್ಮಾನಿಸಿದ್ದಾರೆ. ಸದ್ಯ ಪಂಚ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳುತ್ತಲೇ ಅವುಗಳನ್ನು ಬದಲಾವಣೆ ಮಾಡಲು ಮುಂದಾಗಿದ್ದಾರೆ.
ಒಂದನ್ನಂತೂ ಕಾಂಗ್ರೆಸ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಸರ್ಕಾರ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳಲ್ಲಿ ಯಾವ ಒಂದು ಗ್ಯಾರಂಟಿ ಸಹ ನಿಲ್ಲಲ್ಲ. ಆದರೆ ಗ್ಯಾರಂಟಿಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು, ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈಗಾಗಲೇ ಎಲ್ಲವನ್ನ ಪರಿಶೀಲನೆ ಮಾಡಿರುವ ಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಗಳನ್ನು ಪರೀಕ್ಷೆ ಮಾಡಿ ಪರಿಷ್ಕರಣೆ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಿದ್ದಾರೆ. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು, ವೋಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು, ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಹಿಂದೆನೇ ತೀರ್ಮಾನ ಮಾಡಿದ್ವಿ, 3 ತಿಂಗಳಿಂದ ಆ ಪ್ರೊಸೀಜರು ನಡೀತಾ ಇದೆ. ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ, ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತೊಗೊಂಡ್ರು, ಮಧ್ಯಪ್ರದೇಶವ್ರು ತೊಗೊಂಡ್ರು, ತಮಿಳ್ನಾಡವ್ರು ತೊಗೊಂಡ್ರು, ಆಂಧ್ರ ಪ್ರದೇಶವ್ರು ತೊಗೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯಿತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು. ಯಾಕೆಂದರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಯ್ತು, ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತು. ಈಗೂ ಎಲ್ಲದಕ್ಕೂ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯಾರಿಗೂ ನಿಲ್ಲಿಸಲ್ಲ. ನೋಡಿದ್ರಲ್ಲ ಸಿಎಂ ಡಿಕೆ ಶಿವಕುಮಾರ್ ಏನು ಹೇಳಿದ್ರು ಅಂತ. ಗ್ಯಾರಂಟಿಗಳನ್ನು ಯಾರಿಗೂ ನಿಲ್ಲಿಸಲ್ಲ ಅಂದಿದ್ದಾರೆ. ಆದರೆ ಕರ್ನಾಟಕದವರಿಗೆ ಮಾತ್ರ ಗ್ಯಾರಂಟಿಗಳನ್ನು ಕೊಡ್ತೀವಿ, ಇಲ್ಲಿ ವೋಟ್ ಇರೋರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕು, ಬೇರೆಯವರಿಗೆ ಯಾಕೆ ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ಇದ್ದಾರೆ. ಈಗಾಗಲೇ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿರುವ ಸಿಎಂ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಲು ತೀರ್ಮಾನಿಸಿದ್ದಾರಂತೆ. ಈಗ ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಮಾಡ್ತಾ ಇರೋದು ಯಾಕೆ ಅಂತ ನೋಡೋದಾದ್ರೆ, ಅರ್ಹರಲ್ಲದವರು ಗ್ಯಾರಂಟಿಗಳನ್ನು ಪಡಿತಾ ಇದ್ದಾರಂತೆ. ಯಾರದ್ದು ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ, ಗೃಹಲಕ್ಷ್ಮಿ ಹಣ ಸತ್ತವರ ಖಾತೆಗಳಿಗೂ ಹೋಗ್ತಾ ಇದೆಯಂತೆ. ಹೊರ ರಾಜ್ಯದವರು ಸರ್ಕಾರದ ಗ್ಯಾರಂಟಿಗಳನ್ನು ಪಡ್ಕೋತಾ ಇದ್ದಾರೆ. ಹೊರ ರಾಜ್ಯಗಳಿಂದ ಬಂದು ಬಾಡಿಗೆ ಮನೆಗಳಲ್ಲಿ ವಾಸವಾಗಿರೋರಿಗೆ ಗೃಹಜ್ಯೋತಿ ಸೌಲಭ್ಯ ಸಿಗ್ತಾ ಇದೆ. ರಾಜ್ಯದಲ್ಲಿ ಓಟ್ ಇಲ್ಲದವರು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ. ಎಸ್, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋ ಪಂಚ ಗ್ಯಾರಂಟಿಗಳು ಸದ್ಬಳಕೆ ಆಗೋ ಬದಲು ದುರ್ಬಳಕೆ ಆಗ್ತಾ ಇವೆಯಂತೆ. ಸರ್ಕಾರ ಗ್ಯಾರಂಟಿಗಳನ್ನು ಕೊಡ್ತಾ ಇರೋದು ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗಲಿ ಅಂತ. ಆದರೆ ಹೊರ ರಾಜ್ಯದವರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ. ಬಾಡಿಗೆ ಮನೆಗಳಲ್ಲಿ ಇದ್ಕೊಂಡು ಗೃಹಜ್ಯೋತಿ ಯೋಜನೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇದೆಲ್ಲದರ ಮಾಹಿತಿ ಪಡೆದಿರುವ ಸರ್ಕಾರ ಈಗ ನಮ್ಮ ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ ಸಿಗಬೇಕು, ಅದಕ್ಕೆ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರು ಡ್ರಾ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು, ವೋಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು, ಯಾಕೆ ಕೊಡ್ಬೇಕು ನಾವು? ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಇದ್ದವರು ಲಾಭ ನಷ್ಟಗಳ ಲೆಕ್ಕಾಚಾರ ಮಾಡಿಯೇ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಡಿಕೆಶಿಯೇ ಗ್ಯಾರಂಟಿಗಳು ಬರ್ಡನ್ ಮಾಡ್ತಾ ಇವೆ ಅಂತ ಹೇಳಿದ್ರು. ಈಗ ಅವರೇ ಸಿಎಂ ಆಗಿದ್ದು ಬರ್ಡನ್ ಆಗ್ತಾ ಇರೋ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಹೊರೆ ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪರಿಷ್ಕರಣೆ ಹೇಗಿರುತ್ತೋ ಏನೋ, ನಮಗೆ ಗ್ಯಾರಂಟಿಗಳು ಕೈ ತಪ್ಪಬಹುದು ಅಂತ ಜನರು ಆತಂಕ ಪಡ್ತಾ ಇದ್ದಾರೆ. ಮತ್ತೆ ಅಪ್ಲಿಕೇಶನ್ ಹಾಕಬೇಕು, ಅವ್ರು ಮತ್ತೆ ಮೊದಲಿನಿಂದ ಪ್ರೊಸೆಸ್ ಮಾಡಬೇಕು ಅಂತಂದ್ರೆ ಜನಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಸ್ವಾಮಿ. ನಿಮಗೆ ಅದು ಏನಾದ್ರೂ ಗೊತ್ತಿದೆಯಾ? ಅದ್ರ ಅರಿವಿದೆಯಾ ನಿಮ್ಗೇನಾದ್ರೂ? ನಿಮ್ಗೆ ಬಂದು ಆಫೀಸ್ಗೆ ಅಲ್ದು ಸಾಯ್ಬೇಕಾಗುತ್ತೆ. ನೀವು ಅದನ್ನ ಹೋಗ್ಲಿ ಏನಾದ್ರೂ ಅದನ್ನ ಮನೆ ಬಾಗಿಲಿಗೆ ತಲುಪಿಸೋ ಒಂದು ಪ್ರಯತ್ನ ಮಾಡಿದೀರಾ ನೀವು? ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನಕ್ಕೆ ಬಂದಿದೆ ಹೇಳಿ? 2 ತಿಂಗಳದ್ದು ಬರಲೇ ಇಲ್ಲ. ನಾವು ಮೊದಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಈಗ ಮತ್ತೆ ಹೊಸ್ದಾಗ ಮಾಡಸಂದ್ರೆ ನಮ್ಗೆ ಭಾಳ ಲೇಟ್ ಆಗ್ತೈತಿ. ಈಗ ಹೆಂಗೈತಿ ಮೊದಲ ಇದ್ದಿದ್ದೆ ಅದ್ರ ಮೇಲೆ ಕೊಟ್ಟಿದ್ರೆ ಭಾಳ ಚಲೋ ಆಗ್ತೈತಿ. ಈಗ ನಾವು ಬೇರೆ ಕಡೆ ಮತ್ತೆ ಈಗ ಅಪ್ಲಿಕೇಶನ್ ಹಾಕ್ಬೇಕು, ಓಡಾಡ್ಬೇಕ್ರಿ. ಇದು ಏನು ಹೆಂಗೆ ನಡ್ದೈತಿ ಹಂಗೆ ನಡಿಬೇಕು. ಕಿಮಾನ್ 5 ವರ್ಷರ ಇದು ಕಂಟಿನ್ಯೂ ಆಗ್ಬೇಕು. ಮೊದಲಿನ ಹಂಗೆ ಬರ್ಬೇಕ್ರಿ. ಯಾಕಂದ್ರೆ ಅರ್ಜಿ ಹಾಕಂದ್ರೆ ರಿಪೀಟ್ ನಮಗೆ ಹಾಕ್ಲಕ್ ಆಗಲ್ರಿ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು. 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ ಈಗ ಮತ್ತೆ ಕರೆಂಟ್. ನಮಗೆ ವಯಸ್ಸಾದವ್ರಿಗೆ ಹೋಗ್ಲಕ್ಕೆ ಆಗಂಗಿಲ್ಲ ರೀ. ನೀವು ಇದು ಮಾಡ್ರಿ, ಫಾರ್ಮ್ ಹಾಕ್ರಿ, ಫಿಲಪ್ ಮಾಡ್ರಿ, ಅವೆಲ್ಲ ಫಿಲಪ್ ಮಾಡಕ್ಕೆ ಆಗಲ್ರಿ ನಮಗೆ. ಈಗ ಅರ್ಜಿ ಹಾಕಂತಾರಿ, ನಮ್ಮ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾವ್ರಿ ತಿಳಿಯಲ್ಲ, ಏನಿಲ್ಲ. ಸಾಲಿ ಕಲ್ಲರ್ದವ್ರು ಇದ್ದಿದ್ದೇವೆ ನಾವು, ಎಲ್ಲಂತ ಹೋಗ್ಬೇಕ್ರಿ ಗೊತ್ತಾಗೋದಿಲ್ಲ ನಮ್ಗೆ. ಕಾಂಗ್ರೆಸ್ ಸರ್ಕಾರ ತುಂಬಾ ಮಹತ್ವಾಕಾಂಕ್ಷೆಯಿಂದ ಜಾರಿಗೆ ತಂದ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 52,000 ಕೋಟಿಗಳಷ್ಟು ಖರ್ಚಾಗ್ತಾ ಇದೆ.
52,000 ಕೋಟಿ ಅಂದರೆ ಸಾಮಾನ್ಯ ವಿಚಾರವಲ್ಲ. ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಅದಕ್ಕೆ ಗ್ಯಾರಂಟಿಗಳಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು. ಗ್ಯಾರಂಟಿಗಳನ್ನು ಬಡವರಿಗಷ್ಟೇ ಸೀಮಿತ ಮಾಡಬೇಕು. BPL ಕಾರ್ಡ್ ಇರೋರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಈಗ ಅದಕ್ಕೆ ಕೈ ಹಾಕಿರೋ DKಶ ಗ್ಯಾರಂಟಿಗಳು ನಮ್ಮ ರಾಜ್ಯದವರಿಗೆ ಮಾತ್ರ ಸಿಗಬೇಕು, ಅದಕ್ಕೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಟ್ ಇದ್ದವರಿಗಷ್ಟೇ ಗ್ಯಾರಂಟಿ ಯೋಜನೆಗಳು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಲ ಕಲಿಗಳ ಆಕ್ರೋಶ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ರಾಜ್ಯದ ಜನರಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕೊಡ್ತೀವಿ ಅಂತ ಹೇಳಿದ್ದು ರಾಜ್ಯದಲ್ಲಿ ಇರೋ ಮಹಿಳೆಯರಿಗೆ. ಈಗಲೂ ಸಹ ಕಾಂಗ್ರೆಸ್ ರಾಜ್ಯದ ಜನತೆಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಹೊರ ರಾಜ್ಯಗಳವರು ಪಡಿತಾ ಇದ್ದಾರೆ. ಅವರಿಗೆ ನಾವು ಯಾಕೆ ಗ್ಯಾರಂಟಿಗಳನ್ನು ಕೊಡಬೇಕು ಅನ್ನೋದು ಸರ್ಕಾರದ ಪ್ರಶ್ನೆ. ಅದಕ್ಕೆ ಈಗ ರಾಜ್ಯದಲ್ಲಿ ಓಟ್ ಇದ್ದವರಿಗೆ ಮಾತ್ರ ಗ್ಯಾರಂಟಿಗಳನ್ನು ಕೊಡ್ತೀವಿ, ಇಲ್ಲಿ ಓಟ್ ಇಲ್ಲದವರಿಗೆ ಹೊರ ರಾಜ್ಯಗಳಿಂದ ಬಂದು ದುಡಿತಾ ಇರೋರಿಗೆಲ್ಲ ಸೌಲಭ್ಯ ಕೊಡಲು ಆಗಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಮಂದಿ ಹೊರ ರಾಜ್ಯಗಳಿಂದ ಬಂದು ದುಡಿತಾ ಇದ್ದಾರೆ. 6 ತಿಂಗಳಿಗೂ 3 ತಿಂಗಳಿಗೆ ಒಮ್ಮೆ ಅವರು ತಮ್ಮ ರಾಜ್ಯಗಳಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಅವರು ಇಲ್ಲೇ ಬಾಡಿಗೆ ಮನೆಗಳನ್ನು ಮಾಡಿಕೊಂಡಿರೋದ್ರಿಂದ, ಮನೆ ಮಾಲೀಕರು 2 ಮೀಟರ್ ಮಾಡಿಕೊಂಡಿರೋದ್ರಿಂದ ಬಾಡಿಗೆ ಮನೆಗಳವರು ಕರೆಂಟ್ ಬಿಲ್ ಕಟ್ಟುವ ಅನಿವಾರ್ಯತೆ ಇಲ್ಲದಂತೆ ಆಗಿದೆ. ತಮಿಳುನಾಡಿಂದ ಬಂದವರು ಬೆಂಗಳೂರಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ಕೆಲವರು ಇಲ್ಲೇ ಮನೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಓಟ್ ಹಾಕೋದಕ್ಕೆ ಮಾತ್ರ ತಮಿಳುನಾಡಿಗೆ ಹೋಗ್ತಾರೆ. ಅಲ್ಲೂ ಸೌಲಭ್ಯ ಪಡಿತಾ ಇದ್ದಾರೆ. ಇಲ್ಲೂ ಗೃಹ ಜ್ಯೋತಿಯಂತಹ ಸ್ಕೀಮ್ಗಳ ಫಲಾನುಭವಿಗಳಾಗಿದ್ದಾರೆ. ಅಂಥವರಿಗೆ ನಾವು ಯಾಕೆ ಉಚಿತ ಸೌಲಭ್ಯ ಕೊಡಬೇಕು ಅನ್ನೋದು DKಶ ಪ್ರಶ್ನೆ. ಅದಕ್ಕೆ ಈಗ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಆದರೆ ಇದನ್ನ ಈಗ ವಿಪಕ್ಷಗಳು ತೀವ್ರವಾಗಿ ವಿರೋಧಿಸ್ತಾ ಇವೆ. ಗ್ಯಾರಂಟಿಗಳನ್ನು ಘೋಷಣೆ ಮಾಡದೇ ಇದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರ್ತಾ ಇರಲಿಲ್ಲ ಅಂತ ಸಾಕಷ್ಟು ನಾಯಕರು ನಂಬಿದ್ದಾರೆ. ಅದಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ ಸ್ವಲ್ಪ ಏರುಪೇರು ಆದರೂ ಎಲ್ಲರೂ ಕಾಂಗ್ರೆಸ್ ಮೇಲೆ ಒಮ್ಮೆಲೆ ಮುಗಿಬೀಳುತ್ತಾರೆ. ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರದು, ನಿಲ್ಲಿಸಿದ್ರೆ ಉಗ್ರ ಹೋರಾಟ ಅಂತ ಎಚ್ಚರಿಸಿದ್ದ ವಿಪಕ್ಷಗಳು ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡ್ತಾ ಇರೋದಕ್ಕೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇಲ್ಲ, ಗ್ಯಾರಂಟಿಗಳನ್ನು ಕೊಡಲು ಅವರ ಬಳಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದ್ರ ಬದಲಾಗಿ ಬಹಿರಂಗ ಸತ್ಯವನ್ನು ಅವ್ರು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ, ಇವರೇ ಘೋಷಿಸಿದಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆಂಧ್ರದಲ್ಲೂ ಕೂಡ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂತ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲೂ ಇದೆ, ತೆಲಂಗಾಣದಲ್ಲೂ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈಗ ಒಂದೊಂದೇ ನೆಪಗಳನ್ನು ಒಡ್ಡಿ ಕತ್ತರಿ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಡಿ ಅಂತ ರಾಜ್ಯದ ಜನ ಯಾರೂ ಕೂಡ ನಿಮ್ಮ ಮುಂದೆ ಕೈ ಚಾಚಿರಲಿಲ್ಲ. ನೀವೇ ಘೋಷಣೆ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷನೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಅಪಮಾನ ಮಾಡುವಂಥ ಕೆಲಸ, ಫಲಾನುಭವಿಗಳಿಗೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ನೀವು ಗ್ಯಾರಂಟಿಗಳನ್ನು ಕೊಡಿ ಅಂತ ಜನರು ಯಾರೂ ಸಹ ಕೈ ಚಾಚಿರಲಿಲ್ಲ. ಆದರೆ ನೀವೇ ಘೋಷಣೆ ಮಾಡಿ ಈಗ ಪರಿಷ್ಕರಣೆ ಅಂತ ಜನರನ್ನ ಅಪಮಾನ ಮಾಡಲು ಹೊರಟಿದ್ದೀರಿ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಷ್ಕರಣೆ ಅನ್ನೋದು ನೆಪ. ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ. ಆ ಸತ್ಯವನ್ನ ಸರ್ಕಾರ ಒಪ್ಪಿಕೊಳ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿದೆ. ಹಾಗಾಗಿ ಪರಿಷ್ಕರಣೆ ಹೆಸರಲ್ಲಿ ಗ್ಯಾರಂಟಿ ಯೋಜನೆಗೆ ಹೊಸದಾಗಿ ಅರ್ಜಿ ಕರೆಯಲು ಮುಂದಾಗಿದೆ. ಏಕಾಏಕಿ ಗ್ಯಾರಂಟಿ ಪರಿಷ್ಕರಿಸುವುದು ಸರಿಯಲ್ಲ ಅಂತ ಹೇಳಿದ್ರು. ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದೆ, ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ವಿಫಲವಾಗಿದೆ. ಗ್ಯಾರಂಟಿಗಳ ಯೋಜನೆಯನ್ನ ಪರಿಷ್ಕರಣೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತರ್ತೀವಂತೇಳಿ SCP TSP ಹಣ 48,543 ಕೋಟಿ ಬೇರೆ ಉದ್ದೇಶಕ್ಕೆ ಬಳಸಿಕೊಂಡ್ರು. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಪರಿಷ್ಕರಣೆ ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಕುತ್ತು ಬಂದಿದೆ. ಅದಕ್ಕಾಗಿ ನಾಡಿನ ಜನ ಎಚ್ಚೆತ್ತುಕೊಂಡು
ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳನ್ನು ಕೊಡಲು ಕಾಂಗ್ರೆಸ್ಗೆ ಮನಸ್ಸಿಲ್ಲ. ಎಲ್ಲೆಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೋ ಅಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಸದ್ಯಲ್ಲದೆ ನಿಲ್ಲಿಸಲು ಮುಂದಾಗಿದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಹ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಗುಡುಗಿದ್ದು, ನೀವು ಗ್ಯಾರಂಟಿಗಳನ್ನು ಕೊಟ್ಟು ಕೇಂದ್ರ ಸರ್ಕಾರವನ್ನು ಹೊಣೆ ಮಾಡಬೇಡಿ, ನಿಮ್ಮ ಬಳಿ ಹಣ ಇದ್ದರೆ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಬೇಕಿತ್ತು. ನಿಮ್ಮ ಗ್ಯಾರಂಟಿಗಳಿಗೆ ನಾವು ಹಣ ಕೊಡೋಕೆ ಆಗಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಗರಂ. ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಗುಡುಗಿದ ಸಿದ್ದರಾಮಯ್ಯ. ಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಲು ಹೊರಟಿರೋದನ್ನೇ ಬಿಜೆಪಿ ಗ್ಯಾರಂಟಿಗಳ ಮೋಸ, ಜನರಿಗೆ ಮೋಸ ಅಂತ ಹೇಳ್ತಾ ಇದೆ. ಜನರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಸಿದ್ದರಾಮಯ್ಯ ಸಹ ಈಗ ಗುಡುಗಿದ್ದಾರೆ. ಗ್ಯಾರಂಟಿ ನಿಲ್ಲುತ್ತೆ ಅಂತ ಹೇಳ್ತಾ ಇರೋ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಮಾತ್ರ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಲಿದ್ದೇವೆ. ಅದರ ನಂತರವೂ ಗ್ಯಾರಂಟಿ ಮುಂದುವರಿಯಲಿದೆ. ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬರುವ ದೋಷಗಳನ್ನು ಸರಿಪಡಿಸುವ ಕೆಲಸ ಪ್ರಾರಂಭದಿಂದಲೇ ನಡೆಯುತ್ತಾ ಬಂದಿದೆ. ಈಗಲೂ ಮುಂದುವರೆದಿದೆ ಅಷ್ಟೇ. ಆದರೆ ಅದನ್ನೇ ವಿಪಕ್ಷಗಳು ಅಪಪ್ರಚಾರ ಮಾಡ್ತಾ ಇವೆ ಅಂತ ಸಿದ್ದು ಎಕ್ಸ್ ಖಾತೆಯಲ್ಲಿ ಬರೆಯುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಹೇಳಿದಂತೆ ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಒಂದೇ ಮನೆಯಲ್ಲಿ 3 ಸೌಲಭ್ಯ ಪಡೆದುಕೊಳ್ತಾ ಇದ್ದಾರೆ. ಅರ್ಹರಲ್ಲದ ಅವರಿಗೆ ಸೌಲಭ್ಯ ಹೋಗ್ತಾ ಇದೆ. ಸರ್ಕಾರ ಕೊಡ್ತಾ ಇರೋ ಉದ್ದೇಶ ಈಡೇರಬೇಕಲ್ವಾ? ಅದಕ್ಕೆ ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು. ಹೊಸದಾಗಿ ಜನರು ಅರ್ಜಿಗಳನ್ನು ಹಾಕಿಕೊಳ್ಳಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸರಿಯಾಗಿ ಸಿಗಬೇಕಂತ ಇನ್ನೊಂದು ಸಾರಿ ಅರ್ಜಿ ತೊಗೊಳ್ತೇವೆ ಅಂತ ಹೊಸ CM ಘೋಷಣೆ ಮಾಡೋದು ಒಳ್ಳೆಯದು. ಅದು ಮಾಡಬೇಕು. ಯಾಕಂದರೆ ನಿನ್ನ ಹೇಳಿದಲ್ಲ, ಒಂದೇ ಮನೆಯಲ್ಲಿ 3 ಜನ ಹಣ ಪಡ್ತಿದ್ದಾರೆ. ನಾವು ಮನೆ ಕೊಟ್ಟರೆ ಅದನ್ನು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ, ಕರೆಂಟು ಇಂಥಲ್ಲ ಭಾಳಷ್ಟು ಲ್ಯಾಪ್ಸಸ್ ಇದೆ ಅದರಲ್ಲಿ. ಮತ್ತೊಂದು ಸಲ ಅದನ್ನು ಕಠಿಣವಾಗಿ ಮಾಡೋದು ಒಳ್ಳೆಯದು ಇಲ್ಲ. ಯಾಕೆ ನಮ್ಮ ದುಡ್ಡು ಸರಿಯಾಗಿ ಹೋಗ್ಬೇಕಲ್ಲ, ನಮ್ಮ ಉದ್ದೇಶ ಒಳ್ಳೆಯವ್ರಿಗೆ ಮುಟ್ಟಬೇಕಂತಿದೆ. ಇಲ್ದವ್ರಿಗೆ ದುಡ್ಡು ಕೊಟ್ಟು ಏನು ಮಾಡೋದು? ತಡ ಆಗ್ಬೋದ್ರೆ ಯಾರು ಇದ್ದಾರೆ ಅರ್ಜೆಂಟ್ ಮಾಡ್ತಾರೆ. ನಾಳೆ ಅರ್ಜಿ ಕೊಟ್ಟರೆ ನಾ ಕೊಡ್ತೀವಿ ರೀ. ನಾಳೆ ಕೊಡಲಿ, ಎಲ್ಲರೂ ಒಂದೇ ತಿಂಗಳಲ್ಲಿ ಕೊಡಲಿ, 10 ದಿವಸದಲ್ಲಿ ಕೊಡಲಿ. ಸಮಯ ಏನು ಬಹುಶಃ ಇಲ್ಲ. ಅದು ಯಾವಾಗ ಸಪೋಸ್ ಕೊಡದೇ ಇರ್ಬೋದು, ಒಂದು 2 ತಿಂಗಳು ಬಿಟ್ಟು ಕೊಡ್ಬೋದು, 3 ತಿಂಗಳು ಬಿಟ್ಟು ಕೊಡ್ಬೋದು. ಅದನ್ನು ಓಪನ್ ಇಡೋದೇ ಬೆಟ್ರ್. ಓಪನ್ ಸದ್ಯ ಬಿಜೆಪಿ ನಾಯಕರು ಸರ್ಕಾರದ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾ ಇದ್ದು ಕೈ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಲಿ, ನಮ್ಮ ಯೋಜನೆಗಳು ಬೇಡ ಅಂತ ಹೇಳಲಿ, ಗ್ಯಾರಂಟಿಗಳನ್ನು ವಿರೋಧ ಮಾಡೋರಿಗೆ ಗ್ಯಾರಂಟಿಗಳು ಯಾಕೆ ಅಂತ ಟಕ್ಕರ್ ಕೊಟ್ಟರು. ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಅದಕ್ಕೆ ಬಿಜೆಪಿಯವರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನ ಬಿಡ್ಲಿಕ್ಕೆ. ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ ಬಿಜೆಪಿಯವರು. ಗ್ಯಾರಂಟಿಗಳ ಪರಿಷ್ಕರಣೆ ಅಂದ ತಕ್ಷಣ ಜನರು ಭಯಪಡ್ತಾ ಇದ್ದಾರೆ. ಗ್ಯಾರಂಟಿಗಳು ಸಿಗಲ್ವೇನೋ, ಸರ್ಕಾರವೇ ಗ್ಯಾರಂಟಿಗಳಿಗೆ ಕತ್ತರಿ ಹಾಕಬಹುದು ಅನ್ನೋ ಆತಂಕದಲ್ಲಿದ್ದಾರೆ. ಆದರೆ ಆ ರೀತಿ ಏನೂ ಆಗಲ್ಲ. ಹೊಸದಾಗಿ ಅರ್ಜಿ ಹಾಕಿದ್ರೆ ಗ್ಯಾರಂಟಿಗಳು ಮುಂದುವರಿಯುತ್ತೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಹೇಗಿರಲಿದೆ ಶಿವಕುಮಾರ್ ಸರ್ಕಾರದ ಗ್ಯಾರಂಟಿ ಪರಿಷ್ಕರಣೆ? ಗ್ಯಾರಂಟಿಗಳಿಗೆ ಮತ್ತೆ ಹೊಸದಾಗಿ ಅರ್ಜಿ. ಜನರು ಏನೆಲ್ಲ ಮಾಡಬೇಕು ಗೊತ್ತಾ? ಮುಂದಿನ ದಿನಗಳಲ್ಲಿ ಶ್ರೀಮಂತರಿಗೆ ಗ್ಯಾರಂಟಿ ಯೋಜನೆ ಸಿಗೋದಿಲ್ವಾ? ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡೋದು ಅಂದರೆ ಸತ್ತವರನ್ನ ಸ್ಕೀಮ್ನಿಂದ ತೆಗೆಯೋದು ಮಾತ್ರ ಅಲ್ಲ, ಅನರ್ಹರನ್ನ ಪಟ್ಟಿಯಿಂದ ಕೈಬಿಟ್ಟು ಉಳಿದವರಿಗೆ ಸೌಲಭ್ಯ ಕೊಡೋದು ಅಲ್ಲ. ಎಲ್ಲರೂ ಮತ್ತೊಮ್ಮೆ ಹೊಸದಾಗಿ ಗ್ಯಾರಂಟಿಗಳಿಗೆ ಅರ್ಜಿಯನ್ನು ಹಾಕಿಕೊಳ್ಳಬೇಕು. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಮತ್ತೊಮ್ಮೆ ನೋಂದಾಯಿಸಿಕೊಳ್ಳಬೇಕು. ಆಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ನಂತರ ಗ್ಯಾರಂಟಿಗಳನ್ನು ಕೊಡಲು ತೀರ್ಮಾನಿಸಲಾಗಿದೆ. ಈ ಪ್ರಕ್ರಿಯೆ ಹೇಗಿರುತ್ತೆ, ಅರ್ಜಿ ಹಾಕೋದು ಹೇಗೆ ಅಂತ ಜನರು ಗೊಂದಲಕ್ಕೆ ಒಳಗಾಗಿದ್ದಾರೆ.
ಎಸ್, ಇದು ಗ್ಯಾರಂಟಿಗಳ ಪರಿಷ್ಕರಣೆ ಮಾತ್ರ ಅಲ್ಲ, ಫಲಾನುಭವಿಗಳ ಪರೀಕ್ಷೆ ಸಹ ಹೌದು. ಒಂದೇ ಮನೆಯಲ್ಲಿ 3 ಗೃಹಲಕ್ಷ್ಮಿಯರು ಇದ್ದರೆ ಅಂಥವರಿಗೆ ಕೊಕ್ಕೆ ಬೀಳಲಿದೆ. ಒಂದೇ ಮನೆಗೆ 2 ಗೃಹಜ್ಯೋತಿ ಇದ್ದರೆ ಅವಕ್ಕೂ ಕತ್ತರಿ ಬೀಳಲಿದೆ. ಇದನ್ನೆಲ್ಲ ಪರೀಕ್ಷೆ ಮಾಡುವುದಕ್ಕೆ ಈಗ ಹೊಸದಾಗಿ ನೋಂದಾಯಿಸಿಕೊಳ್ಳಲು ಹೇಳಲಾಗಿದೆ. ಈ ಹೊಸ ಅರ್ಜಿಯಲ್ಲಿ ಹಲವಾರು ಪ್ರಶ್ನೆಗಳು ಇರಲಿದ್ದು, ಮನೆ ಯಜಮಾನಿ ಯಾರು, ಯಜಮಾನಿಯ ಆಧಾರ ಸಂಖ್ಯೆ, ಬ್ಯಾಂಕ್ ಖಾತೆ ನಂಬರ್, ಕುಟುಂಬ ಸದಸ್ಯರ ವಿವರ, ಐಟಿ, ಜಿಎಸ್ಟಿ ಬಗ್ಗೆ ಮಾಹಿತಿ, ಎಪಿಎಲ್, ಬಿಪಿಎಲ್ ಕಾರ್ಡುಗಳ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಧಿಕೃತ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಗೃಹಜ್ಯೋತಿ ಅಥವಾ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೊಳ್ಳಬಹುದು. ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲೂ ಅರ್ಜಿ ಹಾಕಬಹುದು. ವಿದ್ಯುತ್ ಖಾತೆ, ಮನೆಯ ಯಜಮಾನರ ವಿವರವನ್ನು ಸಲ್ಲಿಸಬೇಕಾಗುತ್ತೆ. ಸಾಕಷ್ಟು ಜನರಿಗೆ ಈಗ ತಮ್ಮ ಗ್ಯಾರಂಟಿಗಳು ಸಿಗದೇ ಹೋಗಬಹುದು ಅನ್ನೋ ಭಯ ಇದೆ. ನಮಗೆ ಬಿಪಿಎಲ್ ಕಾರ್ಡ್ ಇಲ್ಲ, ಹಾಗಾಗಿ ಗ್ಯಾರಂಟಿಗಳು ಸಿಗಲ್ಲ ಅಂತ ಭಯ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಗ್ಯಾರಂಟಿಗಳನ್ನು ಬಿಪಿಎಲ್ ಕಾರ್ಡುದಾರರಿಗೆ ಮಾತ್ರ ಕೊಡ್ತೀವಿ ಅಂತ ಸರ್ಕಾರ ಹೇಳಿಲ್ಲ. ಆದರೆ ಅರ್ಹರನ್ನು ಗುರುತಿಸಲು ಕೆಲವೊಂದು ಮಾನದಂಡಗಳನ್ನು ಇಟ್ಟುಕೊಳ್ಳಲಾಗಿದೆ. ಗೃಹಜ್ಯೋತಿ ಪಡೆಯಲು ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ, ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು. ಗೃಹ ಬಳಕೆ ವಿದ್ಯುತ್ ಸಂಪರ್ಕ ಹೊಂದಿರಬೇಕು. ಕಳೆದ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿ ಅರ್ಹತೆ. ನಿಗದಿತ ಮಿತಿಯೊಳಗೆ ಬಳಕೆ ಮಾಡಿದರೆ ಉಚಿತ ವಿದ್ಯುತ್ ಸಿಗಲಿದೆ. ಬಾಡಿಗೆ ಮನೆಯಲ್ಲಿ ವಾಸಿಸುವವರು ಅರ್ಜಿ ಸಲ್ಲಿಸಬೇಕು. ವಾಣಿಜ್ಯ ವಿದ್ಯುತ್ ಸಂಪರ್ಕಗಳಿಗೆ ಈ ಯೋಜನೆ ಅನ್ವಯಿಸಲ್ಲ. ಅಷ್ಟೇ ಅಲ್ಲದೆ ಶಕ್ತಿ ಯೋಜನೆಯಂತೆ ಗೃಹಜ್ಯೋತಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಚಿಂತನೆ ಮಾಡಲಾಗಿದೆ. ಈ ಕಾರ್ಡ್ಗೆ ಮತದಾರರ ಗುರುತಿನ ಸಂಖ್ಯೆ ನಮೂದು ಕಡ್ಡಾಯವಾಗಿರುತ್ತೆ. ಹೊರ ರಾಜ್ಯದ ಫಲಾನುಭವಿಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಗ್ಯಾರಂಟಿ ಯೋಜನೆ ಗೃಹಜ್ಯೋತಿ ಫಲಾನುಭವಿಗಳಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈ ಕಾರ್ಡ್ನಲ್ಲಿ ವೋಟರ್ ಐಡಿ, ಮೀಟರ್, ಆಧಾರ ಸಂಖ್ಯೆ, ಫಲಾನುಭವಿಯ ಹೆಸರು ಮತ್ತಿತರ ಮಾಹಿತಿ ಇರಲಿದೆಯಂತೆ. ಹೊಸ ನಿಯಮಗಳಿಂದ ಅರ್ಧಕರ್ಧ ಫಲಾನುಭವಿಗಳ ಕಡಿತ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಸಾಧ್ಯವಿರೋ ಎಲ್ಲ ಮಾರ್ಗಗಳಲ್ಲೂ ಗ್ಯಾರಂಟಿ ಹೊರೆಯನ್ನು ತಗ್ಗಿಸುವುದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ಜನರ ಸಹಕಾರವಿಲ್ಲದೆ ಹೊರೆ ತಗ್ಗಿಸೋದು ಸಾಧ್ಯ ಇಲ್ಲ. ಅದಕ್ಕೆ ಈಗ ಸರ್ಕಾರ ಜನರನ್ನೇ ಫಿಲ್ಟರ್ ಮಾಡಲು ಮುಂದಾಗಿದೆ. ಹೊಸ ಅರ್ಜಿಯೊಂದಿಗೆ ಅರ್ಹರನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡ್ತಾ ಇದೆ. ಗ್ಯಾರಂಟಿ ಭಾರ ಕಡಿಮೆ ಮಾಡಿಕೊಳ್ಳಲು ಈ ಹಿಂದೆ ಶ್ರೀಮಂತರಿಗೆ ಗ್ಯಾರಂಟಿಯನ್ನ ಬಿಟ್ಬಿಡಿ ಎಂದಿದ್ದ ಸರ್ಕಾರ ಈಗ ಅರ್ಹರನ್ನ ಕಂಡುಹಿಡಿಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.